ಏನ್ ಸುಮಾ ಈ ಪುಟ್ಟಕ್ಕನ ಮೆಸ್ಗೆ ಮುಂದಿನ ಉತ್ತರಾಧಿಕಾರಿ ನೀನೇ ಆಗಂಗ್ ಕಾಣ್ತೈತೆ. ಏಯ್ ಅವಳು ಯಾಕಲ್ಲ ಮೆಸ್ ನಡ್ಕೊಂತಾಳೆ? ಓದೋ ಹುಡುಗಿ ಈ ಕೆಲಸ ಮಾಡಕತ್ತಿನ? ಹಂಗಲ್ಲ ಗೋಪಾಲಣ್ಣ, ಸುಮಾ ಯಾವತ್ತು ಗಲ್ಲಾಪೆಟ್ಟಿಗೆ ಮೇಲೆ ಕುಂತಿದ್ ನೋಡ್ಲಿವಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಮುತ್ತು, ಇದೇ ನೀನ್ ಸ್ವಲ್ಪ ದಿನ ಅಷ್ಟೇ. ಈಗ ನನ್ ರಿಸಲ್ಟ್ ಬರುತ್ತೆ, ಆಮೇಲೆ ಒಳ್ಳೆ ಕಂಪನಿಯಲ್ಲಿ ಕೆಲ್ಸಾನು ಸಿಗುತ್ತೆ. ಅಲ್ಲಿವರೆಗೂ ಅಷ್ಟೇ ಈ ಕಲೆಕ್ಷನ್ ಕೆಲಸ. ಸರಿ ನೀನ್ ಬಿಡವ, ಓದಿರೋ ಹುಡುಗಿ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡ್ಕೊಂಡು ಒಳ್ಳೆ ಸಂಬಳ ಬರೋ ಕೆಲ್ಸಕ್ಕೆ ಸೇರ್ಕೋತೀಯ. ಏನ್ ನಮ್ ತರ್ವಿ? ಓದೋ ವಯಸ್ಸಿನಾಗ ಓದ್ಬೇಕು ಅಂತ ಅದಕ್ಕೆಲ್ಲ ಹೇಳೋದು. ಓಹೋ ಹಂಗಾರೆ ನೀವೆಷ್ಟು ಓದಿದ್ದೀರಣ್ಣ? ಗಂಗಾಧರಪ್ಪ ಮಿಕ್ಕಿರೋ ಒಡೆಯಲ್ಲ ಕೂತಿನ್ಲಿ, ಮಾತಾಡಿದಿರ ಕೂತಿರ್ತಾನೆ. ಯಾಕಲ ಇಲ್ಲೇ ನಿಂತ್ಕೊಬಿಟ್ಟೆ? ಬಾ ಒಳಿಕೆ. ಇಲ್ಲಿ ಗಂಟೆ ಬಂದು ಮುಜುಗರ ಪಡ್ತಾ ಇದೀಯಾ? ಬಾ. ಪುಸ್ತೆ ಪುಟ್ಟಮ್ಮಿ ಹೇಳೋದು ತಾನೆ, ಯಾಕೆ ಕರ್ಕೊಂಬಂದೆ ಅವನ್ನ? ಅಪ್ಪಯ್ಯ, ಅಪ್ಪ ಮಾಡಿದ ಕೆಪ್ಕೆ ಮಗ ಯೋನ್ ಮಾಡ್ತಾನೆ ಹೇಳು. ಅಷ್ಟಕ್ಕೂ ಇದು ಯಾವುದು ಸಚಿನ್ ಗಮನಕ್ಕೆ ಬಂದೇ ಇಲ್ಲ. ಸಚಿನ್ ಬಾರಪ್ಪ, ನೀನ್ ಕುತ್ಕೋ. ಬಾ. ಗಂಗಣ್ಣ, ಇವ್ರಿಗೆ ತಿಂಡಿ ಕೊಡು. ಇಲ್ಲ ಅಕ್ಕ, ನಂದಾಯ್ತು. ಸಚಿನ್, ಸುಮ್ಮ ಫಲಿತಾಂಶ ಬರ್ತೈತೆ ಅಂತ ಹೇಳಿದ್ಲು, ನೀನ್ ಹೆಂಗಪ್ಪ ಮಾಡಿದ್ಯಾ? ಹ್ಞೂ ಅಕ್ಕ, ಪಾಸ್ ಆಗೋಷ್ಟು ಬರ್ದಿದ್ದೀನಿ. ಅಪ್ಪಯ್ಯ, ಅವತ್ತು ಸುಮಾಪುರ್ಸಿ ಟೇಷನ್ಗೆ ಹೋದಾಗ ಸಚಿನ್ ಅವ್ರ ಜೊತೆಗೆ ತಂದ್ಬಿಡು. ಏಯ್ ಮುತ್ತ, ತಿಂದು ಎದ್ದೋಯ್ತಾರು. ನನಗೆ ಸುಮನ್ಕಿಂತ ಸಂದಾಗೆ ಮಾರ್ಕ್ಸ್ ಬತ್ತೈತೆ ಡ್ಯಾಡಿ. ಲೇ ಈ ಮುತ್ತು ಹೆಂಗೈತೆ ಮೈಗೆ? ಸುಮ್ಕೆ ತಿನ್ಲಾ? ನೀನ್ ನಡಿಯವ, ಕೆಲ್ಸಗಳವೆ. ಸುಮ್ನೆ ಆಟ ಮಾಡ್ಬೇಡ ನಂಜಮ್ಮ. ಈಟ್ ದಿನ ಎಲ್ಲರೂ ಸೇರ್ಕೊಂಡು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದೀವಿ. ಈಗ ರಾಜ್ಯ ನಮ್ ಕೈಗೆ ಸಿಗ್ಬೇಕಾದ್ರೆ ನೀನೇ ಜೊತೆಗಿಲ್ಲ ಅಂದ್ರೆ ಹೆಂಗ್ ಹೇಳು? ಅವ್ವ ತಾಯಿ, ನಿಮ್ ಸಾಮ್ರಾಜ್ಯನು ಬೇಡ, ನಾ ಸಾಯೋದು ಬೇಡ. ನನ್ ಪಾಡಗ್ ನನ್ ಬಿಟ್ಬಿಡಿ, ನಾನು ಹೋಯ್ತಿ. ಯೋವಸಿ ನಿಂತ್ಕ ಇಲ್ಲಿ, ನಾನ್ ಹೇಳದ್ನ ಕೇಳು. ನಿನ್ಗೆ ಪಂಚಾಯತಿ ಕುರ್ಚಿ ಮ್ಯಾಗ ಕೂತ್ಕೊಳ್ಳ ಆಸೆ ಇಲ್ವೇ? ಪಂಚಾಯತಿ ಕುರ್ಚಿ ಮೇಲೆ ಕೂತ್ಕೋಬೇಕು ಅನ್ನೋ ಆಸೆ ಏನು ಅದೇ. ಆದ್ರೆ ಮನುಷ್ಯರನ್ನ ಕೊಲ್ಲು ಅಂತ ದುರಾಸೆ ನಂಗಿಲ್ಲ ಕಣವ. ನನ್ ಪಾಡಗ್ ನನ್ ಬಿಟ್ಬಿಡು ತಾಯಿ. ಆಯ್ತು, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾನು ರಾಧನ್ ನೋಡಕ್ಕೆ ಜೈಲ್ಗೆ ಹೋಗ್ತಾ ಇವ್ನಿ, ನೀನು ಬಾ. ನೋಡು ರಜಿ, ನೀನ್ ಪದೇ ಪದೇ ಅದನ್ನ ಹೇಳ್ಬೇಡ. ನಿನ್ ಜೊತೆಗೆ ನಾನು ಎಲ್ಲಿಗೂ ಬರೋದಿಲ್ಲ, ಏನು ಮಾಡಕ್ಕಿಲ್ಲ, ಅರ್ಥ ಆಯ್ತಾ? ನೋಡ್ ನಂಜಮ್ಮ, ಈಗೇನಾದ್ರೂ ನೀನ್ ನಮ್ ಜೊತೆ ಬಿಟ್ರೆ ನಿನಗೆ ನಷ್ಟ. ಆ ರಾಧ ಕೋಳ ಹಾಕಿಸ್ಕೊಂಡು ಜೈಲಿಗೆ ಸೇರೋಳೆ, ನೀನು ಒಂದ್ ಕೈ ಮುರ್ಕೊಂಡಾಗ ಮೂಲೆಗೆ ಸೇರ್ಕೊಂಡಿದ್ಯ. ನಿಮಗೆ ಲಾಭ ಮಾಡ್ಕೊಳಕ್ ಆಗ್ಲಿಲ್ಲ, ಇನ್ ನನಗೇನೆಲ್ಲ ಅಷ್ಟ ಮಾಡಿಯ? ಇಲ್ಲೇ
ಇಲ್ಲೇ ನಿನ್ ತೆಪ್ ತಿಳ್ಕೊಂಡಿರೋದು. ರಾಧಾ ಜೈಲ್ನಾಗೆ ಇದ್ರು ಇಲ್ಲಿ ನಡೆಯೋ ಆಟ ನಡೀತಾನೆ ಐತೆ. ನಾನೀಗ ಆ ಪುಟ್ಟಕ್ಕನ್ ಹೊಸ ವೈರಿ ಜೊತೆ ಕೈ ಜೋಡ್ಸಿನಿ. ನೀವೆಲ್ಲ ಚಿಕ್ಕವರಾಗಿದ್ದಾಗ ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡಲಿಲ್ಲ. ಈಗ ಕೈ ತುತ್ತು ಹಾಕಿದ್ರೆ ಹೊಸಿ ಸಮಾಧಾನ ಸಿಗ್ತೈತೆ ಅಂತ ಅಷ್ಟೆ. ಅದನ್ನ ನೀವು ಕೇಳ್ಬೇಕಾ ಅಪ್ಪಯ್ಯ? ನಾವಿಬ್ರು ನಿನ್ ಮಕ್ಳು. ಈ ದಿನ ಬರೀ ಅವನ ಕೈ ರುಚಿ ಮಾತ್ರ ನೋಡಿದ್ವಿ. ಇವತ್ತು ಅಪ್ಪನ ಕೈ ತುತ್ತು ತಿಂದ್ವಿ. ಇಬ್ರು ಕೈ ರುಚಿನೂ ಅಮೃತನೇ. ಸುಮಾ, ನೀನು ತಕೊಳ್ಳವಿ.